ಸ್ನೇಹಿತರೆ, ನಾಳೆ ಆಷಾಢ ಶುಕ್ರವಾರ, ಪರಮ ಪವಿತ್ರವಾದಂತಹ ದಿನ. ಉಪ್ಪಿನ ಜಾಡಿಯಲ್ಲಿ ಚಿಕ್ಕ ಗಂಟನ್ನು ಇಡಿ. ಈ ಚಿಕ್ಕ ಗಂಟಿನೊಳಗಡೆ ಈ ಮೂರೇ ಪದಾರ್ಥಗಳನ್ನು ನೀವು ಇಟ್ಟು ಆ ಉಪ್ಪಿನ ಜಾಡಿಯಲ್ಲಿ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತದೆ. ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತದೆ. ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ ಯಾರೆಲ್ಲ ಅನುಭವಿಸುತ್ತಾ ಇದ್ದೀರಾ ಅವರು ಈ ಒಂದು ತಂತ್ರವನ್ನು ನಾಳೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಆಷಾಢ ಶುಕ್ರವಾರ ದೈವಿಕ ಮಾಸ, ದೈವಿಕವಾದಂತಹ ದಿನ ಅಂತಾನೆ ಹೇಳಲಾಗುತ್ತದೆ. ಆಷಾಢ ಮಾಸ ಅಂದ್ರೇನೆ ದೈವಿಕ ಮಾಸ. ಈ ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು, ತಂತ್ರಗಳು ನಮಗೆ 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತವೆ ಅಂತಾನೆ ಹೇಳಬಹುದು. ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಈ ಉಪ್ಪಿನ ಜಾಡಿಯ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ. ಹಣಕಾಸು ವಿಪರೀತವಾಗಿ ವೃದ್ಧಿಯಾಗುತ್ತದೆ. ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ಜೀವನ ಬದಲಾಗುತ್ತದೆ. ಯಾವುದಾದರೂ ಒಂದು ಮೂಲದಿಂದ ಹಣ ಬರುತ್ತಾನೆ ಇರುತ್ತದೆ. ಸ್ನೇಹಿತರೆ, ಇದೊಂದು ಶ್ರೀಮಂತಿಕೆಯ ಗುಟ್ಟು. ಇದನ್ನು ತಪ್ಪದೆ ನಾಳೆ ಮಾಡಿಕೊಳ್ಳಿ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಶೀಘ್ರವಾಗಿ ಎದ್ದೇಳಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ. ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಬೇಕು. ಇದೆಲ್ಲವೂ ಸೂರ್ಯೋದಯಕ್ಕೂ ಮುನ್ನ ಮಾಡಿಕೊಳ್ಳಿ. ಯಾಕೆಂದರೆ ಆಷಾಢ ಶುಕ್ರವಾರದ ದಿನ ಆ ತಾಯಿಯ ಸಂಚಾರವಿರುತ್ತದೆ. ಯಾವ ಅಂಗಳದಲ್ಲಿ ಅರಿಶಿಣ ಕುಂಕುಮ ರಂಗೋಲಿ ಕಂಗೊಳಿಸುತ್ತಾ ಇರುತ್ತದೆಯೋ ಅಂತಹ ಮನೆಗೆ ಆ ತಾಯಿ ಪ್ರವೇಶಿಸುತ್ತಾಳೆ ಅಂತಾನೆ ಹೇಳಲಾಗುತ್ತದೆ. ಸ್ನೇಹಿತರೆ, ಹಾಗೆ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಶುಭ್ರ ಮಾಡಿಕೊಂಡು ನೆಲ ಒರೆಸುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಹಾಕಿಕೊಂಡು ನೆಲ ಒರೆಸಿಕೊಳ್ಳಿ. ಈ ರೀತಿ ನೀವು ಮಾಡಿ ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂತಹ ಸಂಪೂರ್ಣ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ತುಂಬ ಕಷ್ಟ ಆಗುತ್ತದೆ. ಮನೆಯಲ್ಲಿ ಹಣ ನಿಲ್ಲುತ್ತಾ ಇಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತಾ ಇದೆ. ಯಾವುದೇ ಒಂದು ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅಲ್ಲಿ ನಿಮಗೆ ಶುಭ ಫಲಗಳು ಬರುತ್ತಿಲ್ಲ ಎಂದರೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ನೋಡಿ. ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸುತ್ತಾ ಹೋಗುತ್ತೀರಾ. ಯಾವುದೇ ರೀತಿಯ ಕಷ್ಟಗಳಾಗೋದಿಲ್ಲ. ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಸಾಧಿಸುತ್ತೀರಾ. ಏನೋ ಒಂದು ಆಸ್ತಿ ವಿವಾದ ಇದ್ದರೆ ಆಸ್ತಿ ಕೂಡ ನಿಮ್ಮಂತೆ ಆಗುತ್ತದೆ. ಸಾಲಗಳು ತೀರುತ್ತಾ ಹೋಗುತ್ತವೆ. ಹಾಗೆ ವ್ಯಾಪಾರ ವಹಿವಾಟು ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನು ನೋಡುತ್ತಾ ಹೋಗುತ್ತೀರಾ. ಈ ಒಂದು ಚಿಕ್ಕ ಗಂಟನ್ನು 9 ದಿನಗಳ ಕಾಲ ಇಟ್ಟುಕೊಳ್ಳಿ. ಸ್ನೇಹಿತರೆ, ಜಾಸ್ತಿ ದಿನ ನೀವು ಇಡಬೇಕಾಗಿಲ್ಲ. 9 ದಿನ ನೀವು ಈ ದಿನ ಇಟ್ಟುಕೊಳ್ಳಬಹುದು. ತಿಂಗಳಾನುಗಟ್ಟಲೆ ಇಡ್ತೀನಿ ಅಂದರೂ ಇಡಬಹುದು. ಆದರೆ ನಾವು ಇಲ್ಲಿ ಇಡುವಂತಹ ಪದಾರ್ಥಗಳ ಮೇಲೆ ಇದು ಬಹಳ ಮುಖ್ಯವಾಗುತ್ತದೆ. ನಾನು ಇವತ್ತು ತಿಳಿಸಿಕೊಡುವಂತಹ ಈ ಮೂರೇ ಪದಾರ್ಥಗಳನ್ನು ನೀವು ಇಟ್ಟು ನೋಡಿ. ಸ್ನೇಹಿತರೆ, 3 ಪದಾರ್ಥಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಹಣವನ್ನು ವಿಪರೀತವಾಗಿ ವೃದ್ಧಿಸುತ್ತಾ ಹೋಗುತ್ತದೆ ಸ್ನೇಹಿತರೆ. ಯಾಕೆಂದರೆ ಉಪ್ಪು ಅನ್ನೋದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ ಸ್ವರೂಪ ಅಂತಾನೆ ಹೇಳಲಾಗುತ್ತದೆ. ಉಪ್ಪು ಕೂಡ ಸಮುದ್ರದಲ್ಲಿ ಜನನವಾಯಿತು. ಹಾಗೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಜನನವಾಗಿರೋದ್ರಿಂದ ಇವರಿಬ್ಬರನ್ನು ಅಕ್ಕ ತಂಗಿ ಎಂದು ಕೂಡ ಹೇಳಲಾಗುತ್ತದೆ. ಯಾಕೆಂದರೆ ಈ ಲಕ್ಷ್ಮೀ ಸ್ವರೂಪ ಅಂದರೆ ಲಕ್ಷ್ಮೀ ಸ್ವರೂಪವಾದಂತಹ ಈ ಉಪ್ಪನ್ನು ಈ ಒಂದು ತಂತ್ರದಲ್ಲಿ ಬಳಸಿರುವುದರಿಂದ ಖಂಡಿತ ವಿಪರೀತ ನಿಮಗೆ ಹಣಕಾಸಿನ ಲಾಭ ಖಂಡಿತವಾಗಿಯೂ ನಿಮಗೆ ಉಂಟಾಗುತ್ತದೆ. ನೀವು ಮಾಡಿಕೊಂಡು ನೋಡಿ. ಹಾಗೆ ಈ ದಿನ ಬೆಳಿಗ್ಗೆ 6ರಿಂದ 7 ಗಂಟೆ ಶುಕ್ರ ದೆಸೆ ಇರುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಉಪ್ಪನ್ನು ಕೊಂಡುಕೊಂಡು ಬರಬೇಕು. ಉಪ್ಪನ್ನು ಕೊಂಡುಕೊಂಡು ಬರೋದಕ್ಕಿಂತ ಮುಂಚೆ ಯಾವುದೇ ಪದಾರ್ಥವನ್ನು ಕೊಂಡುಕೊಳ್ಳಬೇಡಿ. ನೀವು ದುಡಿದಂತಹ ಹಣವನ್ನು ತೆಗೆದುಕೊಂಡು ಹೋಗಿ ಬೆಳಿಗ್ಗೆ ಮೊದಲನೆಯದಾಗಿ ಉಪ್ಪನ್ನೇ ಖರೀದಿಸಿ. ಅದಕ್ಕಿಂತ ಮೊದಲು ಹಾಲು, ಮೊಸರು ಈ ರೀತಿ ಯಾವುದೇ ವಸ್ತುಗಳನ್ನು ನೀವು ಖರೀದಿಸಬಾರದು. ಮೊದಲು ನೀವು ಉಪ್ಪನ್ನು ಖರೀದಿ ಮಾಡಿಕೊಂಡು ಮನೆ ಒಳಗಡೆ ಈ ಆಷಾಢ ಶುಕ್ರವಾರದ ದಿನ ನೀವು ತರೋದ್ರಿಂದ ನಿಮ್ಮ ಬದುಕೆ ಬದಲಾಗುತ್ತದೆ. ಸ್ನೇಹಿತರೆ, ಉಪ್ಪನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಅಂದರೆ ಪೂಜಾ ಮಂದಿರದಲ್ಲಿ ಇಡಬೇಕು. ಅದಕ್ಕೊಂದು ಪುಷ್ಪವನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ನಮಸ್ಕರಿಸಿಕೊಂಡು ಉಪ್ಪಿನ ಮೇಲೆ ಒಂದು ನಾಣ್ಯವನ್ನು ಇಟ್ಟು ನಮಸ್ಕರಿಸಿಕೊಳ್ಳಿ. ಸ್ನೇಹಿತರೆ, ನಮಸ್ಕರಿಸಿಕೊಂಡು ಆ ಒಂದು ನಾಣ್ಯವನ್ನು ಅಲ್ಲೇ ಲಕ್ಷ್ಮಿ ಫೋಟೋದ ಕೆಳಗಡೆ ಇಟ್ಟು ಅನಂತರವಾಗಿ ಆ ಉಪ್ಪನ್ನು ನೀವು ಪೂಜೆಯನ್ನು ಮಾಡಿದ ನಂತರ ಆ ಉಪ್ಪನ್ನು ನೀವು ಬಳಸಿಕೊಳ್ಳಬಹುದು. ಖಂಡಿತ ಇದರಿಂದ ಒಳ್ಳೆಯದಾಗುತ್ತದೆ. ಈ ಉಪ್ಪನ್ನು ಯಾವ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ. ಹಾಗೆ ನಾನು ತಿಳಿಸಿಕೊಡುವಂತಹ ಈ ಒಂದು ತಂತ್ರವನ್ನು ತಪ್ಪದೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ತಂತ್ರ ನೀವು ಮಾಡಿಕೊಂಡ ನಂತರ ಖಂಡಿತ ನೀವು ಆಶ್ಚರ್ಯಕ್ಕೆ ಒಳಗಾಗುತ್ತೀರಿ. ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಯಾವುದೇ
ಯಾವುದೇ ತಂತ್ರ ಮಾಡುತ್ತಾ ಇದ್ದೇವೆ ಎಂದರೆ, ಯಾವುದೇ ಪರಿಹಾರ ಮಾಡುತ್ತಾ ಇದ್ದೇವೆ ಎಂದರೆ ಮುಖ್ಯವಾಗಿ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಮಾತ್ರ ಪರಿಹಾರಗಳು ನಮಗೆ ಫಲವನ್ನು ಕೊಡುತ್ತವೆ ಸ್ನೇಹಿತರೆ. ಹಾಗಾಗಿ ಉಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ, ಸ್ಟೀಲ್ ಡಬ್ಬದಲ್ಲಿ ಇಡಬೇಡಿ. ಕಬ್ಬಿಣ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಏನಿರುತ್ತದೆ ಅದು ನಿಮಗೆ ದಾರಿದ್ರ್ಯತೆಯನ್ನು ತಂದುಕೊಡುತ್ತದೆ. ಉಪ್ಪನ್ನು ಜಾಡಿಯಲ್ಲಿ ಇಡಿ, ಇಲ್ಲದಿದ್ದರೆ ಗಾಜಿನ ಬಾಟಲಿಯಲ್ಲಿ ಇಡಿ. ಸಾಧ್ಯವಾದಷ್ಟು ಉಪ್ಪನ್ನು ಕಾಣದೇ ಇರುವ ತರ ಜಾಡಿಯಲ್ಲಿ ಇಟ್ಟರೆ ಒಳ್ಳೆಯದು. ಉಪ್ಪು ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತಾ ಇದ್ದರೆ ಅಂತಂದ್ರೆ ಅದು ಅಷ್ಟೊಂದು ಶುಭ ಅಲ್ಲ ಅಂತಾನೆ ಹೇಳುತ್ತಾರೆ. ಹಾಗಾಗಿ ಜಾಡಿಯನ್ನು ತೆಗೆದುಕೊಂಡು ಜಾಡಿಯಲ್ಲಿ ಹಾಕಿಕೊಳ್ಳಿ, ತುಂಬಾನೇ ಒಳ್ಳೆಯದಾಗುತ್ತದೆ ಸ್ನೇಹಿತರೆ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ, ಬೆನ್ನಟ್ಟಿ ಬರುತ್ತದೆ. ಹಾಗೆ ನಾನು ತಿಳಿಸಿಕೊಡುವ ಈ ಪದಾರ್ಥಗಳನ್ನು ನೀವು ಉಪ್ಪಿನ ಜಾಡಿಯಲ್ಲಿ ಹಾಕಿಕೊಳ್ಳಿ ಸ್ನೇಹಿತರೆ. ಇದಕ್ಕೆ ನೀವು ಬಳಸಬೇಕಾಗಿರುವುದು ಕೆಂಪು ಬಟ್ಟೆ ಬೇಕಾಗುತ್ತದೆ ಸ್ನೇಹಿತರೆ. ಒಂದು ಚಿಕ್ಕದಾದಂತಹ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಟುಕೊಳ್ಳಿ. ಈ ಒಂದು ತಂತ್ರವನ್ನು ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳಿ. ನಾನು ತಿಳಿಸಿಕೊಡುವಂತಹ ಈ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಿ. ಪ್ರದೋಷ ಸಮಯ 5 ಗಂಟೆಯಿಂದ 15 ನಿಮಿಷ, 5 ಗಂಟೆ 45 ನಿಮಿಷದಿಂದ 6 ಗಂಟೆ 15 ನಿಮಿಷದ ಈ ಸಮಯ ಏನಿದೆ ನೋಡಿ, ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಯಾವ ಸಮಯದಲ್ಲಿ ಮಾಡಿಕೊಂಡರೂ ಆಗುತ್ತೆ ಸ್ನೇಹಿತರೆ. ಈ ದಿನ ಆದರೆ ಇದೊಂದು ಪ್ರದೋಷ ಸಮಯ ಏನಿದೆ ಆ ಸಮಯದಲ್ಲಿ ನೀವು ಮಾಡಿಕೊಂಡರೆ ಸಂಕಲ್ಪ ಪೂರ್ವಕವಾಗಿ 100% ಅಲ್ಲ 1000% ಅದು ನಡೆಯುತ್ತದೆ ಸ್ನೇಹಿತರೆ. ನೀವು ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತದೆ. ಈ ಒಂದು ಉಪ್ಪಿಗೆ ಏನೆಲ್ಲ ಪದಾರ್ಥಗಳನ್ನು ಸೇರಿಸಬೇಕು ಅಂದರೆ, ಒಂದು ಕೆಂಪದಾದಂತಹ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಆ ಕೆಂಪದಾದಂತಹ ಬಟ್ಟೆಗೆ ಒಂದು ಗುಂಡು ಅಡಿಕೆ ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದು ಗುಂಡು ಅಡಿಕೆಯನ್ನು ತೆಗೆದುಕೊಳ್ಳಿ. ಇದು ಲಕ್ಷ್ಮಿ ಸ್ವರೂಪವಾಗಿ ನಾವು ತೆಗೆದುಕೊಳ್ಳಬೇಕು. ಆ ಗುಂಡು ಅಡಿಕೆಯನ್ನು ತೆಗೆದುಕೊಂಡ ನಂತರ ಹಾಗೆ ಅದರ ಜೊತೆಗೆ ಒಂದು ಅರಿಶಿಣದ ಗೊನೆಯನ್ನು ತೆಗೆದುಕೊಳ್ಳಿ. ಅರಿಶಿಣದ ಗೊನೆ ಆ ಕಡೆ ಈ ಕಡೆ ಎಲ್ಲ ಟೊಂಗೆಗಳು ಇರಬೇಕು, ಸೀದಾವಾಗಿ ನೈಸ್ ಆಗಿ ಇರುವುದಲ್ಲ. ಒಂದಿಷ್ಟು 2 ರಿಂದ 3 ಟೊಂಗೆ ಇರುವಂತಹ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಬೇಕು. 5-6 ನಾಣ್ಯ ಸ್ನೇಹಿತರೆ, ಅಥವಾ ಬೆಳ್ಳಿ ನಾಣ್ಯ ಅಥವಾ ನಿಮ್ಮ ಹತ್ತಿರ ಇರುವಂತಹ ಯಾವುದೇ ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ವಸ್ತುವನ್ನು ನೀವು ಶುಭ್ರವಾಗಿ ತೊಳೆದು ಉಪಯೋಗಿಸಬಹುದು. ಒಂದು ವೇಳೆ ನಿಮ್ಮ ಹತ್ತಿರ ಬೆಳ್ಳಿ ವಸ್ತು ಯಾವುದೂ ಇಲ್ಲದಿದ್ದರೆ, ಉಪ್ಪಿನಲ್ಲಿಟ್ಟರೆ ಕರಗಬಹುದು ಎನ್ನುವ ಭಯವಿದ್ದರೆ ನೀವು ಅದರಲ್ಲಿ 1 ರೂಪಾಯಿಯ ನಾಣ್ಯವನ್ನು ಸಹ ಇಡಬಹುದು. ನಂತರ ಇವೆಲ್ಲವನ್ನು ಸೇರಿಸಿ ಒಂದು ಚಿಕ್ಕದಾದ ಗಂಟನ್ನಾಗಿ ಮಾಡಿಕೊಳ್ಳಿ. ನಂತರ ನಾನು ಹೇಳಿದ 5:45 ರಿಂದ 6:15 ಒಳಗಡೆ ಪ್ರದೋಷ ಸಮಯದ ಏನಿದೆ ಸ್ನೇಹಿತರೆ, ಆ ಸಮಯದಲ್ಲಿ ಹಾಕಿ. ಇಲ್ಲ ಸಾಯಂಕಾಲ ನೀವು ಯಾವ ಟೈಮ್ನಲ್ಲಾದರೂ ಹಾಕಬಹುದು, ಖಂಡಿತ ಫಲ ಕೊಡುತ್ತದೆ ಸ್ನೇಹಿತರೆ. ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂತಹ ದಿನ. ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂದರೆ ನಾನು ತಿಳಿಸಿಕೊಟ್ಟಿರುವ ಈ 3 ಪದಾರ್ಥಗಳನ್ನು ಈ ಸಮಯದಲ್ಲಿ ಹಾಕಿಕೊಳ್ಳಿ ಸ್ನೇಹಿತರೆ. ಹಾಕಿಕೊಂಡ ನಂತರ 9 ದಿನಗಳ ಕಾಲ ಬಿಡಿ. ಇಲ್ಲ ಎಂದರೆ ನೆಕ್ಸ್ಟ್ ಆಷಾಢ ಶುಕ್ರವಾರದ ದಿನ ತೆಗೆದು ಮತ್ತೆ ಅದನ್ನು ಬೇರೆ ಕಾಯಿನ್, ಬೇರೆ ಅರಿಶಿಣ ಕೊಂಬು ಮತ್ತು ಬೇರೆ ಅಡಿಕೆ ಬೆಟ್ಟವನ್ನು ಮತ್ತು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಗಂಟು ಹಾಕಿ ಮತ್ತೆ ಅದೇ ಉಪ್ಪಿನ ಜಾಡಿಯಲ್ಲಿ ಇಡಬಹುದು. ಇದನ್ನು ಪದೇ ಪದೇ ಪುನರಾವರ್ತಿಸಬೇಕು. ನಂತರ ಆ ಹಣವನ್ನು ದೇವಸ್ಥಾನಕ್ಕೆ ಹೋದಾಗ ಹುಂಡಿಯಲ್ಲಿ ಹಾಕಬೇಕು. ಯಾಕೆಂದರೆ ಈ ಒಂದು ಗಂಟನ್ನು ಇಡಬೇಕಾದರೂ ಅಷ್ಟೇ ನಿಮ್ಮ ಇಷ್ಟಾರ್ಥಗಳಿಗೆ, ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವ, ವಿಪರೀತ ಧನ ಪ್ರಾಪ್ತಿ ಆಗಲಿ, ಹಣಕಾಸಿನ ವೃದ್ಧಿಯಾಗಲಿ, ಸಾಲ ಬಾಧೆ ನಿವಾರಣೆಯಾಗಲಿ ಅಂತಹ ಸಂಕಲ್ಪ ಮಾಡಿಕೊಂಡು ಹಾಕಬೇಕಾಗುತ್ತದೆ. ಅದು ಗಂಟನ್ನು ತೆಗೆದಾದ ಮೇಲೆ ಅಷ್ಟೇನೆ ಸ್ನೇಹಿತರೆ. ಅದರಲ್ಲಿ ಇರುವಂತಹ ಕಾಯಿನನ್ನು ತೆಗೆದುಕೊಂಡು ಹೋಗಿ ನೀವು ಯಾವುದಾದರೂ ದೇವಾಲಯದ ಹುಂಡಿಯಲ್ಲಿ ಹಾಕಿಕೊಳ್ಳಿ. ಅಡಿಕೆ ಬೆಟ್ಟ ಹಾಗೂ ಅರಿಶಿಣ ಕೊಂಬನ್ನು ಯಾವುದಾದರೂ ಗಿಡದ ಬುಡದಲ್ಲಿ ಹಾಕಬಹುದು. ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಪವಿತ್ರವಾದ ಗಿಡಗಳು, ತುಳಸಿ ಗಿಡದ ಬುಡದಲ್ಲಿ ಹಾಕಬಹುದು. ಇದರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ, ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಆ ಉಪ್ಪಿನ ಸಮೇತವಾಗಿ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ದಿನದಿಂದ ದಿನಕ್ಕೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಂತೆ ನೆಮ್ಮದಿಯಾದಂತಹ ಬದುಕನ್ನು ಕಟ್ಟಿಕೊಳ್ಳುತ್ತೀರಾ. ಈ ಉಪ್ಪನ್ನು ಉಪಯೋಗಿಸಬಹುದಾ? ನೀವು ಪ್ರತಿದಿನ ಅಡುಗೆಯಲ್ಲಿ ಈ ಉಪ್ಪನ್ನು ಉಪಯೋಗಿಸಬಹುದು ಹಾಗೂ ಆ ಗಂಟನ್ನು ಪೂರ್ತಿ ಜಾಡಿಯ ತಳಭಾಗದಲ್ಲಿ ಇಟ್ಟರೆ ಏನೂ ಸಮಸ್ಯೆಯಾಗುವುದಿಲ್ಲ.
ಬರುವುದಿಲ್ಲ. ಇದು ಜೀವನದ ದಿಕ್ಕೇ ಬದಲಾಗುತ್ತಾ ಹೋಗುತ್ತದೆ. ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕಷ್ಟಗಳು, ಸಾಲಬಾಧೆ, ಬಂಧನಗಳು ದೂರವಾಗುತ್ತವೆ. ಆ ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ನಿಮ್ಮ ಮನೆಗೆ, ನಿಮ್ಮ ಅಡುಗೆ ಮನೆಯಲ್ಲಿ, ನಿಮ್ಮ ದೇವರ ಕೋಣೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಹಣ ಇಡುವಂತಹ ಜಾಗದಲ್ಲಿ ಆ ತಾಯಿ ಬಂದು ನೆಲೆಯೂರಿ ಕೂರುತ್ತಾಳೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಂಡು ನೋಡಿ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.